ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ, ಸ್ವಪ್ನ ಏನೋ ಅವ್ರ ಅತ್ತೆಗೆ ಬೈತಾ ಇದ್ರೆ, ಅಷ್ಟೊತ್ತಲ್ಲಿ ಏನ್ ಮಾತಾಡ್ತಾ ಇದ್ಯಾ ಸ್ವಪ್ನ, ಸ್ವಲ್ಪ ದೊಡ್ಡವರು ಚಿಕ್ಕವರು ಅನ್ನೋದನ್ನ ನೋಡಿ ಮಾತಾಡು ಅಂತ ಹೇಳ್ತಾ ಇರ್ತಾನೆ ರಾಹುಲ್ ಸಹ. ಹಾ ನೋಡ್ತಾ, ನಿನಗೀಗ ನಿಮ್ಮ ಅಮ್ಮನ ಬಗ್ಗೆ ಮಾತಾಡಿದ್ಕೆ ಹೇಗೆ ಉರಿತಿದ್ಯೋ ಹಾಗೇನೆ ನಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡಿದ್ರೆ ನಮಗೂ ಹಾಗೆ ಉರಿಯುತ್ತೆ ಅಂತ ಹೇಳ್ತಾ ಇರ್ತಾರೆ. ಆಗ ಅಕ್ಕ, ಈಗ ಬಿಟ್ಟಾಕೋದನ್ನ ಕವಿಯವರೇ ನೀವು ಹೇಳಿ, ಏನ್ ನಿಜ ಅಂತ ಒಪ್ಕೊಳ್ಳಿ, ನೀವು ಒಪ್ಕೊಂಡ್ರಿ ಅಲ್ವಾ, ಇನ್ನೇನು ಯೋಚನೆ ಮಾಡಬೇಡಿ ಅಂತ ಹೇಳ್ತಿದ್ರೆ, ಯಾಕೋ ನಿಮ್ಮ ಅತ್ಗೆ ನಿನಗೆ ಬೈತಾಳೆ ಅಂತ ನೀನು ಹಿಂಗೆಲ್ಲ ನಿಜಾನೆಲ್ಲ ಮುಚ್ಚಿಟ್ಟು ಸುಳ್ಳುಗಳನ್ನ ಹೇಳ್ತಾ ಇದ್ಯಾ? ಇರೋದು ಒಂದ್ ಜೀವನ ಕಲ್ಯಾಣ್, ಒಪ್ಕೊಂಡ್ರೆ ಎಲ್ಲರೂ ಸರಿ ಹೋಗ್ತಾರೆ, ಪ್ಲೀಸ್ ಹೇಳೋದು ಅರ್ಥ ಮಾಡ್ಕೊ ಅಂತ ಹೇಳ್ತಿದ್ರು. ಅಣ್ಣ ಸುಮ್ಮನೆ ಇರು, ನನಗೆ ಅಪ್ಪು ಜೀವನ ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಂತ ಹೇಳಿ ಇನ್ನ ಕಲ್ಯಾಣ ಅಲ್ಲಿಂದ ಹೊರಟಿರ್ತಾನೆ. ಆಗ ಸ್ವರಾಜ್ ಅವ್ರಜ್ಜಿ, ನೋಡ್ದ ಸಮಾಧಾನ ಆಯ್ತದನೆ ಲಕ್ಷ್ಮಿ ಅಂತ ಕೇಳ್ತಾ ಇದ್ರೆ, ಈಗ ತಣ್ಣಗಾಗಿರುತ್ತೆ ಬಿಡಿಯತ್ತೆ, ನೋಡಿದ್ರಾ ಇಷ್ಟೊತ್ತು ನನ್ನ ಸೊಸೆ ಮೇಲೆ ಅಪವಾದನೆಗಳು ಹಾಕಿದ್ರಿ, ಗೊತ್ತಾಯ್ತಾ ಯಾರು ನಿಜ ಯಾರು ಸುಳ್ಳು ಹೇಳ್ತಿದ್ದಾರೆ ಅಂತ ಅಪರ್ಣ ಅವರು ಸಹ ಹೇಳ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಕಲ್ಯಾಣ್ ರೂಮ್ ಒಳಗೆ ಬಂದು ಮೌನವಾಗಿ ಯೋಚನೆ ಮಾಡ್ತಾ ನಿಂತಿದ್ರೆ, ಯಾಕೋ ಈ ರೀತಿ ಮಾಡ್ದೆ, ನನ್ನ ಹತ್ರ ಹೇಳಿರೋ ನಿಜಾನ ಅಲ್ಲಿ ಒಪ್ಕೊಂಡಿದ್ದಿದ್ರೆ ಸರಿ ಹೋಗ್ತಿತ್ತಲ್ವೋ, ಯಾಕೋ ನೀನು ಈ ರೀತಿ ಸುಳ್ಳುಗಳನ್ನ ಹೇಳ್ತಿದ್ಯಾ? ಯಾಕೆ ನಿಮ್ಮ ಅತ್ತಿಗೆಗೆ ಬೇಜಾರಾಗುತ್ತೆ, ಅಪ್ಪು ಜೀವನ ಚೆನ್ನಾಗಿಲ್ದಿರ ಮತ್ತೆ ಈ ಮನೇಲಿ ಎಲ್ಲರೂ ಅವಳಿಗೆ ಕಾಟ ಕೊಡ್ತಾರೆ ಅಂತ ನೀನು ಯೋಚನೆ ಮಾಡ್ತಿದ್ಯಾ? ಹಾಗಲ್ಲ ಅಣ್ಣ, ಹೇಗಿದ್ರು ಈಗ ಅಮ್ಮನಿಗೂ ಸಹ ಇಷ್ಟ ಇಲ್ಲ, ಅದಲ್ದಿರ ನೀನ್ ಮಾತಾಡಾದ್ಮೇಲೆ ಅಪ್ಪನ ಹತ್ರ ಹೋಗಿ ನಾನು ಮಾತಾಡಕ್ ಹೋದೆ, ನೋಡಿದ್ರೆ ಅಪ್ಪುಗೆ ಆ ಮದ್ವೆ ಇಷ್ಟ ಇದೆಯಂತೆ, ಹಾಗಾಗಿ ಅವಳ ಜೀವನ ಆದ್ರೂ ಚೆನ್ನಾಗಿರ್ಲಿ ಅಂತ ಯೋಚನೆ ಮಾಡ್ದೆ. ಅದಲ್ದಿರ ಅವಳು ಪ್ರೀತಿ ಮಾಡ್ಬೇಕಾದ್ರೆ ನಾನ್ ಅನಾಮಿಕನ್ ಜೊತೆ ಮದ್ವೆ ಪೀಠದಲ್ಲಿದ್ದೆ, ಈಗ ನಾನ್ ಪ್ರೀತಿ ಮಾಡ್ತಿದ್ದೀನಿ ಅಂದ್ರೆ ಅಪ್ಪು ಇನ್ನೊಂದು ಹುಡುಗನ ಜೊತೆ ಮದ್ವೆಗೆ ರೆಡಿ ಆಗ್ತಿದ್ದಾಳೆ, ಇದ್ರ ಮಧ್ಯೆ ಮತ್ತೆ ನಾನು ತೊಂದರೆ ಕೊಡೋದೆಂತಕ್ಕೆ? ಇಲ್ಲಿ ಬಂದ್ರು ಎಲ್ಲರೂ ಒಂದೊಂದು ಮಾತುಗಳೆಲ್ಲ ಆಡಿ ಮತ್ತೆ ಮನ್ಸಿಗೆ ಬೇಜಾರ ಮಾಡೋದ್ ಯಾಕೆ? ಹೋಗ್ಲಿ ಬಿಡು, ಅವಳು ಎಲ್ಲಾದ್ರೂ ಚೆನ್ನಾಗಿರ್ಲಿ ಅಂತ ಯೋಚನೆ ಮಾಡ್ಕೊಂಡು ಬಂದ್ಬಿಟ್ಟೆ ಅಣ್ಣ ಅಂತ ಹೇಳ್ತಿದ್ರೆ, ಯಾಕೋ ನಿನ್ ಜೀವನನ ನೀನ್ ಹಾಳು ಮಾಡ್ಕೋತಿದ್ಯಾ ಅನ್ಸುತ್ತೆ ಕಲ್ಯಾಣ್, ಪ್ಲೀಸ್ ನಾನು ಹೇಳೋದನ್ನ ಅರ್ಥ ಮಾಡ್ಕೊ ಅಂತ ಹೇಳ್ತಿದ್ರು. ಅಣ್ಣ, ನನ್ನ ಹಣೆ ಬರ್ದಲ್ಲಿ ಏನ್ ಬರ್ದಿರುತ್ತೋ ಅದಾಗುತ್ತೆ ಬಿಡೋಣ ಅಂತ ಹೇಳಿ ಅವನು ಸಹ ಮೌನವಾಗಿ ಯೋಚನೆ ಮಾಡ್ತಿದ್ರೆ, ಈ ಕಡೆ ನೋಡಿದ್ರೆ ರಾಜ್ ಎಲ್ಲ ಈ ಕಳಾವತಿಯಿಂದಾನೇ ಆಗಿದ್ದು. ಫಸ್ಟ್ ಅವಳ ಹತ್ರ ಮಾತಾಡ್ಬೇಕು ಅಂತ ಇಮಿಡಿಯೇಟ್ಲಿ ಕಳಾವತಿ ಹತ್ರ ಬಂದು, ಏನ್ ಮಾಡ್ತಾ ಇದ್ಯಾ ಕಳಾವತಿ? ಏನ್ರಿ ಮಾಡ್ಲಿ, ಅಡ್ಗೆ ಮಾಡ್ತಾ ಇದ್ದೀನಿ. ನೀನು ಎಲ್ಲರ ಬಗ್ಗೆನೂ ಯೋಚನೆ ಮಾಡ್ತೀನಿ ಅಂತ ಹೇಳ್ತೀಯಾ, ಅಲ್ಲಿ ಅಪ್ಪು ಬಗ್ಗೆ ಇಲ್ಲಿ ಕಲ್ಯಾಣ್ ಬಗ್ಗೆ ಏನಾದ್ರೂ ಯೋಚನೆ ಮಾಡ್ತಾ ಇದ್ಯಾ? ಯಾಕ್ರಿ ಹಂಗ್ ಕೇಳ್ತಿದ್ದೀರಾ? ಮತ್ ಇನ್ನೇನ್ ಮಾಡ್ತಿದ್ಯಾ? ಆ ಕಡೆ ಅಪ್ಪು ಮನ್ಸಲ್ಲೂ ಕಲ್ಯಾಣ್ ಇದ್ದಾನೆ, ಇಲ್ಲಿ ಕಲ್ಯಾಣ್ ಮನ್ಸಲ್ಲೂ ಅಪ್ಪು ಇದ್ದಾಳೆ. ನೀನು ಅವ್ರಿಬ್ರು ಮನ್ಸನ್ನ ಅರ್ಥ ಮಾಡ್ಕೊಳ್ದಿರಾ ಇಲ್ದೇ ಇರೋದ್ನೆಲ್ಲ ಮಾತುಗಳನ್ನೆಲ್ಲ ಹೇಳಿ ಅವನಿಗೆ ನೀನು ಭಯ ಹುಟ್ಟಿಸಿದ್ಯಾ ಅನ್ಸುತ್ತೆ, ಅದಕ್ಕೆ ಅವ್ನು ನಿಜ ಒಪ್ಕೊಂಡಿಲ್ಲ ಅಂತ ಹೇಳ್ತಾರೆ. ನಾನು ಯಾಕ್ರಿ ಭಯ ಹುಟ್ಟಿಸ್ಲಿ? ನಾನು ಏನೂ ಮಾಡಿಲ್ಲ, ಕವಿಯವ್ರು ಹೇಳಿದ್ರು ಅಲ್ವಾ ನಾನು ಅವಳು ಜಸ್ಟ್ ಫ್ರೆಂಡ್ ಅಂತ, ಮತ್ಯಾಕ್ರಿ ಇಷ್ಟೊಂದು ರಾದಂತ ಮಾಡ್ತಿದ್ದೀರಾ ಅಂತ ಹೇಳ್ತಾ ಇದ್ದಿನ ವಿಚಾರನ ಈ ಕಡೆಯಿಂದ ನಾಗವೇಣಿ ಎಲ್ಲ ಅವರಿಬ್ರು ಮಾತಾಡೋ ವಿಚಾರನ ಕದ್ದಿ ಕೇಳಿಸ್ಕೊತಾ ಇರ್ತಾಳೆ. ಅಪ್ಪು ಮನ್ಸಲ್ಲಿ ಏನಿದೆ ಅಂತ ಗೊತ್ತಿದ್ಯಾ? ನನಗ್ ಗೊತ್ತಿದೆ ಕಣ್ರಿ, ನಿಮಗ್ ಗೊತ್ತಿಲ್ಲ ಅಂದ್ರೆ ಹೋಗಿ ನೀವು ಅಪ್ಪು ಮನ್ಸಲ್ಲಿ ಏನಿದೆಯೋ ಅದನ್ನ ತಿಳ್ಕೊಂಡ್ ಬಂದು ನನಗೆ ಹೇಳಿ ಆಯ್ತಾ ಅಂತ ಹೇಳ್ತಿದ್ರೆ, ಆಯ್ತು ಅವಳ ಮನ್ಸಲ್ಲೂ ಕಲ್ಯಾಣ್ ಇದ್ರೆ ನಾನೇ ನಿಂತಿ ಮದ್ವೆ ಮಾಡಿಸ್ತೀನಿ ಸರಿನಾ ಅಂತ ಹೇಳ್ತಿರ್ತಾನೆ ರಾಜ. ಆಯ್ತು, ಅಪ್ಪು ಮನ್ಸಲ್ಲೂ ಮತ್ತೆ ಕವಿ ಮನ್ಸಲ್ಲಿ ಇಬ್ರಲ್ಲೂ ಅವ್ರಿಬ್ರು ಹೊಂದಾಣಿಕೆ ಸರಿ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ನಿಮ್ ಪಕ್ಕದಲ್ಲೇ ನಾನು ನಿಂತಿ ಅವ್ರಿಬ್ರಿಗೂ ಯಾರಾದ್ರೂ ಏನಾದ್ರೂ ಅನ್ಕೊಳ್ಳಿ, ಆ ನಾಗವೇಣಿ ಅವರು ನಿಮ್ ಚಿಕ್ಕಮ್ಮ ಏನಾದ್ರೂ ಅನ್ಕೊಂಡ್ರು ಪರವಾಗಿಲ್ಲ, ನಾನು ಸಹ ನಿಮ್ ಪಕ್ಷನೇ ನಿಂತಿ ಅವ್ರಿಬ್ರಿಗೂ ಮದ್ವೆ ಮಾಡಿಸ್ತೀನ್ರಿ ಅಂತ ಹೇಳ್ತಾ ಇರ್ತಾರೆ. ಅದೇ ಧೈರ್ಯದ ಮೇಲೆ ಇರ್ಬೇಕು ಆಯ್ತಾ, ನಾನು ಹೋಗಿ ಈಗ ಏನು ಎತ್ತ ಅಂತ ಎಲ್ಲ ವಿಚಾರಿಸ್ಕೊಂಡ್ ಬರ್ತೀನಿ ಅಂತ ಹೊರಟಿರ್ತಾನೆ ರಾಜ್ ಸಹ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಇನ್ನು ನಾಗವೇಣಿ ಅವಳು ದುಷ್ಟ ಬುದ್ಧಿನ ತೋರಿಸ್ಬೇಕಲ್ಲ ಅಂತ ಅಶೋತಲ್ಲಿ ಕನಕ ಅವ್ರಿಗೆ ಕಾಲ್ ಮಾಡಿರ್ತಾರೆ. ಆಗ ಏನು ಇಷ್ಟ ದಿವಸ ಮಾಡದೇ ಇರೋ ನಾಗವೇಣಿ ಇವಾಗ ಮಾಡ್ತಿದ್ದಾಳಲ್ಲ ಅಂತ ಯೋಚನೆ ಮಾಡಿ ಫೋನ್ ಪಿಕ್ ಮಾಡಿದ್ರೆ, ವಾವ್, ಕಲ್ಯಾಣ್ಗೆ ಅಪ್ಪುನ ಕೊಟ್ಟಿ ಮದ್ವೆ ಮಾಡ್ಬೇಕು ಅಂತ ಮುಂದೆ ನೋಡಿ ಅವನ್ ಬರ್ತಾ ಇದ್ದಾನೆ ನಿಮ್ ಮನೆಗೆ, ನೋಡ್ಕೊಳ್ಳಿ ಹುಷಾರು ಅಂತ ಹೇಳಿ ಕಟ್ ಮಾಡ್ತಾ ಇರ್ತಾಳೆ. ಹೇಗೋ ಬೆಂಕಿ ಹಚ್ಚೋದ್ನ ಹಚ್ಚಿದೀನಿ, ಈಗ ಏನಾಗುತ್ತೋ ನೋಡ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನ ಕನಕ ಅವರು ಮತ್ತೆ ಕೃಷ್ಣಮೂರ್ತಿ ಅವರೆಲ್ಲ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಾ ಇದ್ರೆ ರಾಜಿನ ಸೀದಾ
ಅವ್ರ ಮನೆಗೆ ಬರ್ತಾರೆ. ಇನ್ನ ನಮಸ್ಕಾರ ಹತ್ರ ಒಂದು ವಿಚಾರ ಮಾತಾಡ್ಬೇಕಾಗಿತ್ತು ಅಂತ ಹೇಳ್ತಾ ಇರ್ತಾನೆ ರಾಜ್. ಆಗ ಹೇಳಿ ಏನು ಅಂತ ಕೇಳ್ತಾ ಇರ್ತಾರೆ ಇಬ್ರು. ಆಗ ಕಲ್ಯಾಣ್ ಮನ್ಸಲ್ಲಿ ಅಪ್ಪು ಇದ್ದಾಳೆ, ಅವ್ರಿಬ್ರಿಗೂ ಮದುವೆ ಮಾಡ್ಬೇಕು ಅಂತ ಇದೀವಿ ಅಂತ ಹೇಳ್ತಾ ಇದ್ದೀನ ನೋಡಿ ಅವ್ರಿಬ್ರಿಗೂ ಶಾಕ್ ಆಗಿರುತ್ತೆ. ಆಗ ಆ ಕಡೆಯಿಂದ ಅಪ್ಪುನು ಸಹ ಕೇಳಿಸ್ಕೊತಾ ಇರ್ತಾಳೆ, ಬೇಡ ಅಡಿ ಅಂದ್ರೆ ಈಗ ನಾವ್ ಅನ್ಭವಿಸ್ತಾರೋ ಕಷ್ಟಗಳೇ ಸಾಕು, ಇನ್ನು ಅವಳನ್ನು ಸಹ ಅಲ್ಲಿ ಕೊಟ್ಟಿ ಎಲ್ಲಾರ ಹತ್ರ ಮಾತ್ ಕೇಳೋ ಅಷ್ಟು ನಾನು ದೊಡ್ಡೋಳ್ ಆಗಲ್ಲ ಅಪ್ಪ, ಅರ್ಥ ಮಾಡ್ಕೊಳ್ಳಿ. ಏಂತಕ್ಕಂದ್ರೆ ಈಗ ನಮ್ಮಿಬ್ರು ಹೆಣ್ಮಕ್ಳು ಅಲ್ಲಿ ಇದ್ದಿ ಯಾರ್ಯಾರು ಏನೇನು ಅಂತ ಮಾತಾಡ್ತಿದ್ದಾರೆ ಅಂತ ಗೊತ್ತಿದೆ. ಅದಲ್ದಿರ ನನ್ನ ಸಹ ಸೇರಿಸಿ ನಮ್ ಜೀವನನೆಲ್ಲ ಹಾಳು ಮಾಡ್ತಾ ಇದ್ದಾರೆ. ಇನ್ನು ಅಪ್ಪುನು ಸಹ ಮನೆ ಕೊಟ್ಬಿಟ್ರೆ ನಾನೇ ಬೇಕು ಅಂತಾನೆ ಮಾಡ್ಸಿದ್ದೀನಿ, ಕಾವ್ಯನೇ ಬೇಕು ಅಂತಾನು ಮಾಡ್ಸಿದಾಳೆ ಅನ್ನೋ ಅವಳಿಗೂ ಸಹ ಕೆಟ್ಟ ಹೆಸರು ಬರುತ್ತೆ. ನಾವ್ ಹೇಳೋದ್ನ ಅರ್ಥ ಮಾಡ್ಕೊಳ್ಳಿ, ನಾವು ಈ ಸಂಬಂಧಕ್ಕೆ ಒಪ್ಕೊಳ್ಳಲ್ಲ. ಆಲ್ರೆಡಿ ಅಪ್ಪುಗೆ ಒಂದೊಳ್ಳೆ ಸಂಬಂಧ ಬಂದಿದೆ, ಅವ್ರಿಗೇನೆ ಮದ್ವೆ ಮಾಡಿಸ್ಬೇಕು ಅಂತ ಪ್ಲಾನ್ ಸಹ ಮಾಡಿದೀವಿ ಅಂತ ಹೇಳ್ತಿದ್ರೆ, ಸಾಕು ನೀವು ಅಪ್ಪು ಮನ್ಸಲ್ಲಿ ಏನಿದೆ ಅಂತ ಗೊತ್ತಿದ್ಯಾ? ನಿಜವಾಗ್ಲೂ ಅಪ್ಪುನು ಸಹ ಮೊದ್ಲಿಂದಾನು ಕಲ್ಯಾಣ ಇಷ್ಟ ಪಡ್ತಾ ಇದ್ದಾಳೆ, ಅದ್ ನನಗೂ ಗೊತ್ತಿದೆ ಅಂತ ಹೇಳ್ತಾ ಇರ್ತಾನೆ ರಾಜ್. ಹೌದಾ, ಹಾಗಾದ್ರೆ ನಾನ್ ಕರಿತೀನಿ, ಏನು ಎತ್ತ ಅಂತ ಕೇಳ್ಕೊಳ್ಳಿ ನೀವೇ ಅಂತ ಹೇಳ್ತಾ ಇರ್ತಾಳೆ ಕನಕ. ಆಗ ಸರಿ ಅಂತ ಇನ್ನ ಅಪ್ಪು ಬಂದಾಗ, ಬಾವಾ ಯಾವಾಗ ಬಂದ್ರಿ? ನೀನು ಒಳಗಡೆಯಿಂದ ಬರ್ದಿರಾ ಅಲ್ಲೇ ಕಣ್ಣಲ್ಲಿ ನೀರ್ ಹಾಕ್ತಿದ್ಯಾ, ನನಗೇನ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ ಅಪ್ಪು? ಹಾ ಏನಿಲ್ವಲ್ಲ ಬಾವ, ನಾನ್ ಚೆನ್ನಾಗೇನು ವಿಚಾರ ಬಾವ ಅಂತ ಕೇಳ್ತಾ ಇದ್ರೆ, ನೀನು ಕಲ್ಯಾಣ ಇಷ್ಟ ಪಡ್ತಾ ಇಲ್ವಾ ಅಪ್ಪು? ಇಲ್ವಲ್ಲ ಬಾವ, ನಾನು ಇಷ್ಟಪಟ್ಟಿರೋ ಹುಡ್ಗನ್ ಜೊತೆನೆ ಇವಾಗ ಮದ್ವೆನೂ ಸಹ ಮಾಡೋದಕ್ಕೂ ತಯಾರಿ ಮಾಡಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ. ಆಗ ಯಾಕೆ ನಿನಗ್ ನೀನೇ ಮೋಸ ಮಾಡ್ಕೊಳಕ್ ಹೋಗ್ತಿದ್ಯಾ? ಅಲ್ಲಿ ನೋಡಿದ್ರೆ ಅವನು ಮೋಸ ಮಾಡ್ಕೋತಾ ಇದ್ದಾನೆ, ಇಲ್ಲಿ ನೋಡಿದ್ರೆ ನೀನು ಮೋಸ ಮಾಡ್ಕೋತಾ ಇದ್ಯಾ. ಅಲ್ಲ, ನಿಮ್ ಮಗಳನ್ನ ಎಲ್ಲಿಗಾದ್ರೂ ತಳ್ಳಿಬಿಟ್ರೆ ಸಾಕು ಅಂತ ಕಾಯ್ತಾ ಇದ್ದೀರಾ? ಯಾಕೆ ಕಳಿ ಅಂದ್ರೆ ಹಂಗೆ ಹೇಳ್ತೀರಾ? ಅವಳ ಜೀವನ ಚೆನ್ನಾಗಿದ್ರೆ ನನಗೂ ಅಷ್ಟೇ ಸಾಕಲ್ವಾ ಅಂತ ಕನಕ ಹೇಳ್ತಾ ಇರ್ತಾಳೆ. ಆಗ ಬಾವ ನೀವೇ ತಪ್ಪಾಗಿ ಅರ್ಥ ಮಾಡ್ಕೋತಾ ಇದ್ದೀರಾ ಅನ್ಸುತ್ತೆ, ಕವಿನ ನಾನು ಇಷ್ಟ ಪಡ್ತಾ ಇಲ್ಲ, ನೀವು ಸ್ವಲ್ಪ ಯೋಚನೆ ಮಾಡಿ. ಆದ್ರೂ ನಮ್ಮಮ್ಮ ಆಗ ಅನ್ಬಾರ್ದಾಗಿತ್ತು, ಅನ್ಬಿಟ್ರು, ತಪ್ಪಾಗೋಯ್ತು ಬಾವ, ನೀವೇನು ಯೋಚನೆ ಮಾಡಬೇಡಿ, ಆರಾಮಾಗಿ ಹೋಗ್ಬಿಟ್ಟು ಬನ್ನಿ, ನನಗೆ ಕವಿ ಮೇಲೆ ಯಾವುದು ಇಂಟ್ರೆಸ್ಟ್ ಅನ್ನೋದಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಅದನ್ನ ನೋಡಿ ರಾಜ್ಗೂ ಸಹ ತುಂಬಾ ಬೇಜಾರಾಗಿ, ಇನ್ನ ನಾನು ಈ ತರ ಮಾತಾಡ್ದೆ ಅಂತ ಬೇಜಾರು ಮಾಡ್ಕೋಬೇಡಿ ಹೇಳಿ ಅಂದ್ರೆ, ಎಲ್ಲೋ ನನ್ ಮಗಳು ಖುಷಿಯಾಗಿದ್ರೆ ಅಷ್ಟೇ ಸಾಕು ಅನ್ನೋ ನಂದು ಆಸೆ ಅಷ್ಟೇ ಅಂತ ಅಮ್ಮನ್ ಕಳ್ಬಳ್ಳಿಯಿಂದ ಈ ಮಾತನ್ನ ಹೇಳ್ದೆ ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಕಾವ್ಯ ಅವ್ರ ಯಜಮಾನ್ರು ಬರೋಗೋಸ್ಕರನೇ ಕಾಯ್ತಾ ಇದ್ರೆ, ಈ ಕಡೆ ನಾಗವೇಣಿ ಮತ್ತೆ ಧನಲಕ್ಷ್ಮಿ ಅವರು ಸಹ ಕಾಯ್ತಾ ಇರ್ತಾರೆ. ಬನ್ರಿ, ಅವಾಗಿಂದ ಕಾವಲ್ ಕಾಯ್ತಿದ್ದಾರೆ ಕಣ್ರಿ, ನಿಮ್ ಚಿಕ್ಕಮ್ಮನು ಮತ್ತೆ ನಿಮ್ ಅತ್ತೆ ಏನಾಯ್ತು ಅಂತ ಎಲ್ಲ ಹೇಳ್ರಿ, ಅಲ್ಲಿ ನಾವು ಬೇಕು ಅಂತ ಮಾಡ್ಸಿದೀವ ಏನು ಎತ್ತ ಅಂತ ಹೇಳ್ರಿ ಗೊತ್ತಾಗ್ಲಿ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ. ಈಗ ರಾಜ್ ಎಲ್ಲ ಬಾಯಿನೂ ಬಿಡ್ತಾನ ಅಥವಾ ಹೇಗಾದ್ರೂ ಮಾಡಿ ಪಂತ ಪಟ್ಟಾದ್ರೂ ಕಲ್ಯಾಣ್ಗೆ ಮತ್ತೆ ಅಪ್ಪುಗೆ ಮದುವೆ ಮಾಡಿಸ್ತಾನ ನಾ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.